ನಮಸ್ಕಾರ ಸ್ನೇಹಿತರೆ, ನಾನಿವತ್ತು ಮುಂಬೈ ಸಯನ್ನಲ್ಲಿರುವ ನಮ್ಮ BSKBA ಅಸೋಸಿಯೇಷನ್ನ ಬಗ್ಗೆ ಸ್ವಲ್ಪ ನಿಮ್ಮಲ್ಲಿ ಮಾತನಾಡಲು ಬಯಸ್ತಾ ಇದ್ದೇನೆ. ನಮ್ಮ ಅಸೋಸಿಯೇಷನ್ ಸ್ಟಾರ್ಟ್ ಆಗಿ ಈ ವರ್ಷಕ್ಕೆ 1 ಶತಮಾನವೇ ಆಗುತ್ತಾ ಇದೆ. 1925ರಲ್ಲಿ ನಮ್ಮ ಪೂರ್ವಜರು 8ರಿಂದ 10 ಜನ ಸೇರಿ ಶುರು ಮಾಡಿದ ನಮ್ಮ ಈ ಸಂಸ್ಥೆಯು ಇಂದಿಗೆ ಬೃಹದಾಕಾರವಾಗಿ ಬೆಳೆದಿದೆ. ಕಳೆದ 8 ವರ್ಷಗಳ ಕೆಳಗೆ ಹಳೆಯ ಗೋಕುಲವನ್ನು ಕೆಡಹಿ ಈಗ ನಮ್ಮ ಈ ಗೋಕುಲವನ್ನು ಬಹಳ ಸುಂದರವಾಗಿ ಮರದ ಕೆತ್ತನೆಯೊಂದಿಗೆ ಕಟ್ಟಲಾಗಿದೆ. BSKBA ಅಂದರೆ ಬಾಂಬೆ ಸೌತ್ ಕೆನರಾ ಬ್ರಾಹ್ಮಿನ್ಸ್ ಅಸೋಸಿಯೇಷನ್. ಇಲ್ಲಿ ನಮ್ಮ ಗೋಪಾಲಕೃಷ್ಣ ದೇವರು ಕೊಳಲು ಹಿಡಿದುಕೊಂಡು ಕಳೆದ 60 ವರ್ಷಗಳಿಂದ ಗೋಪಾಲಕನಾಗಿ ರಾರಾಜಿಸುತ್ತಾ ಇದ್ದಾರೆ. ದೇವಸ್ಥಾನದ ಮರದ ಕೆತ್ತನೆಯಂತೂ ನೋಡಲು 2 ಕಣ್ಣು ಸಾಲದು. ಕೃಷ್ಣನ ನಾನಾ ರೂಪಗಳು, ದಶಾವತಾರದ ಕೆತ್ತನೆಗಳು, ಕೃಷ್ಣನ ಲೀಲೆಗಳ ಕಥೆಗಳನ್ನು ಹೇಳುವ ಮರದ ಕೆತ್ತನೆಗಳು ಕಣ್ಣಿಗೆ ಅಪೂರ್ವ ಆನಂದವನ್ನು ಕೊಡುತ್ತದೆ. ಈ ವರ್ಷ ಶತಮಾನೋತ್ಸವವನ್ನು ಆಚರಿಸುತ್ತಿರುವ ನಮ್ಮ ಈ ಗೋಕುಲ ಈ ವರ್ಷದ ಜನವರಿಯಿಂದ ಹಿಡಿದು ಡಿಸೆಂಬರ್ವರೆಗೆ ತುಂಬ ವಿಜೃಂಭಣೆಯಿಂದ ಕಾರ್ಯಕ್ರಮಗಳನ್ನು ನಡೆಸುತ್ತಾ ಇದೆ. ಅದರದ್ದೇ ಅಂಗವಾಗಿ ಈಗ 9 ದಿನಗಳ ಋಕ್ ಸಂಹಿತಾ ಯಾಗ ನಮ್ಮ ಪ್ರೆಸಿಡೆಂಟ್ ಆಗಿರುವಂತಹ ಡಾಕ್ಟರ್ ಸುರೇಶ್ ರಾವ್ ಅವರ ನೇತೃತ್ವದಲ್ಲಿ ಈ ಯಾಗವು ಬಹಳ ವಿಜೃಂಭಣೆಯಿಂದ ನಡೆಯುತ್ತಾ ಇದೆ. ನೋಡಿ ಸ್ನೇಹಿತರೆ, ದಶಾವತಾರದ ಕೆತ್ತನೆಗಳಂತೂ ನೋಡಲು ಬಹಳ ಸುಂದರ. ನಮ್ಮ ಗೋಪಾಲಕೃಷ್ಣನ ಮೂರ್ತಿಯನ್ನು ನೋಡಿ ಎಷ್ಟು ಚಂದವಾಗಿ ನಿಂತಿದ್ದಾನೆ. ಈಗ
ಶ್ರೀ ಗುರುಭ್ಯೋ ನಮಃ. ಮೋಹಮಯಿ ನಗರದಲ್ಲಿ ಕೃಷ್ಣನ ಸನ್ನಿಧಾನದಲ್ಲಿ ಋಕ್ ಸಂಹಿತ ಯಾಗ ನಡೀತಾ ಇದೆ. ಋಕ್ಕುಗಳು ಅಂದರೆ ತಿಳಿಸಿಕೊಡುವ ಶಬ್ದಗಳು, ಋಕ್ಕುಗಳು. ಅದನ್ನು ಋಕ್ಕು ಎಂಬ ಶಬ್ದದಿಂದ ಕರೀತಾರೆ. ಯಾವ ಶಬ್ದಗಳು ಒಳ್ಳೆಯದನ್ನು ತಿಳಿಸಿಕೊಡ್ತಾರೋ ಅದನ್ನು ಋಕ್ಕು ಎಂಬ ಶಬ್ದದಿಂದ ಕರೀತಾರೆ. ಸಂಹಿತ ಅಂತ ಇನ್ನೊಂದುಂಟು. ಸಂಹಿತ ಎನ್ನುವುದರ ಅರ್ಥವನ್ನು ಕೂಡ ಹಿರಿಯರು ಹೇಳಿದ್ದಾರೆ. ಪರಸನ್ನಿಕರ್ಷ ಸಂಹಿತ ಅಂತೇಳಿ. ಅಕ್ಷರಗಳು ದೂರ 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 ಇರ್ತವೆ. ಆ ದೂರ ಇರತಕ್ಕಂಥ ಅಕ್ಷರಗಳನ್ನು ಎಷ್ಟು ಸಾಧ್ಯವೋ ಅಷ್ಟು ಸಮೀಪಕ್ಕೆ ತರುವುದಕ್ಕೆ ಸಂಹಿತ ಅಂತ ಹೆಸರು. ಇನ್ನೊಂದು ಉದಾಹರಣೆ ಕೊಡುವುದಾದರೆ ದೇವ ಅಂತ ಶಬ್ದ ಉಂಟು, ಐಶ್ವರ್ಯ ಅಂತ ಶಬ್ದ ಉಂಟು. ದೂರ ಅದನ್ನು ಸಾಧ್ಯ ಆದಷ್ಟು ಸಮೀಪಕ್ಕೆ ತರಬೇಕು. ಸಾಧ್ಯ ಆದಷ್ಟು ಸಮೀಪಕ್ಕೆ ತರುವುದಂದರೆ ದೇವೈಶ್ವರ್ಯ ಅಂತ ಬಿಟ್ಟರೆ ಅಕ್ಷರಗಳು ಸಮೀಪಕ್ಕೆ ಬರುತ್ತೆ. ಮೊದಲೇನಿತ್ತು ದೂರ ದೂರದಲ್ಲಿದ್ದ ದೇವ ಎನ್ನುವ ಪ್ರಕಾರ ದೂರ ಇತ್ತು, ಐಶ್ವರ್ಯ ಎನ್ನುವ ಕೈಕಾರ ದೂರ ಇತ್ತು. ಅದನ್ನು ಒಟ್ಟಿಗೆ ತರುವ ಕೆಲಸ ಮಾಡುವುದಕ್ಕೆ ಸಂಹಿತ, ಪರಸಂಹಿತ, ವರ್ಣಾನ ಅತಿಶೈತ ಸನ್ನಿಧಿ. ಇನ್ನೂ ಆ ಅಕ್ಷರಗಳನ್ನು ಇನ್ನೂ ಸಮೀಪಕ್ಕೆ ತರಲಿಕ್ಕೆ ಸಾಧ್ಯ ಆಗುವುದಿಲ್ಲ. ದೂರ 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 ಕೂತಿಲ್ಲ. ಆ ಸಮೀಪ ಕೂತ್ಕೊಳ್ಳಿ ಅಂತಂದರೆ ಒಬ್ಬರಿಗೆ ಒಬ್ಬರು ಆಗುವ ರೀತಿಯಲ್ಲಿ ಕೂತ್ಕೊಳ್ಬೋದು. ಅದಕ್ಕಿಂತಲೂ ಸಮೀಪದಲ್ಲಿ ಕೂತಿದ್ದಾಗೋಲ್ಲ. ಅದೇ ರೀತಿಯಲ್ಲಿ ದೂರ ದೂರ ಇರುವ ಅಕ್ಷರಗಳನ್ನು ಎಷ್ಟು ಸಾಧ್ಯವೋ ಅಷ್ಟು ಸಮೀಪಕ್ಕೆ ತರುವುದಕ್ಕೆ ಸಂಹಿತ ಅಂತ ಹೆಸರು. ಅದೇ ರೀತಿಯಲ್ಲಿ ಅಕ್ಷರಗಳ ಗುಂಪು ಋಕ್ ಸಂಹಿತ ಅಂದರೆ ದೇವರನ್ನು ತಿಳಿಸಿಕೊಂಡಿರತಕ್ಕಂಥ ಅಕ್ಷರಗಳ ಗುಂಪು ಚೆಲ್ಲಾಪಿಲ್ಲಿ ಆಗಿದ್ದವು ಆಕಾಶದಲ್ಲಿ. ಅದನ್ನು ಯಾರು ಸಮೀಪಕ್ಕೆ ತಂದು ಅಗ್ನಿವೀಣೆ ಇತ್ತು, ಆಕಾರ ಎಲ್ಲೋ ಇತ್ತು, ಗಕಾರ ಎಲ್ಲೋ ಇತ್ತು. ಅದನ್ನೆಲ್ಲ ಜೋಡಿಸಿ 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 ನಮಗೆ ಅರ್ಥ ಆಗುವ ರೀತಿಯಲ್ಲಿ ಜೋಡಿಸಿದ ವ್ಯಕ್ತಿ ಯಾರು? ಆ ವ್ಯಕ್ತಿಯ ಹೆಸರೇ ವೇದ ವ್ಯಾಸ. ಅವರು ಈ ಕೆಲಸವನ್ನು ಮಾಡಿದರು. ಅದಕ್ಕೋಸ್ಕರನೇ ಬಂದರು. ನಾನೀಗ ಮಾತಾಡಲಿಕ್ಕೆ ಶುರು ಮಾಡಿದ್ದೆ. ಈಗ ಒಂದು ಅಕ್ಷರ ಹೇಳಿ ನಾನು ಅಂತ ಹೇಳಬೇಕು. ನಾ ಅಂತೇಳಿ ಈಗ ಒಂದು ಅಕ್ಷರ ಹೇಳಿ ಇನ್ನೊಂದು ಅರ್ಧ ಗಂಟೆ ಬಿಟ್ಟು ನೂರು ಅಂತ ಹೇಳಿಬಿಟ್ರೆ ನಾ ಅಂತ ಕೇಳಿಸ್ಕೊಳ್ಳೋರಿಗೆ ಏನು ಅರ್ಥ ಆಗಿಲ್ಲ. ಮತ್ತೆ ಬರುವ ವ್ಯಕ್ತಿಗೆ ನೂರು ಯಾಕೆ ಹೇಳಿಬಿಟ್ಟು ಅರ್ಥ ಆಗಿಲ್ಲ. ಹಾಗಾದರೆ ಕಾಲತಃ ನಾನು ಹೇಳುವಾಗೇನಿತ್ತು, ಶ್ರೀಗಳ ಆಶೀರ್ವಚನದ ನಂತರ ಅವರಿಗೆ ಪಾದಪೂಜೆ ನಡೆಸಿ ಫಲ ಕಾಣಿಕೆಯನ್ನು ಗೌರವಿಸಲಾಯಿತು. Ananda
तत्तुस्यानन्दमानन्दमद्वैतपूर्णं तत्तित्तदिगिनदु परं निर्गुणं निर्विशेषं दिलीपं तत्तित्तदितकटु परब्रह्मरूपं गणेशं भजेम तत्तित्तदितकटु अजं निर्विकल्पं निराकारमेकं निरानन्दमानन्दमद्वैतपूर्णं परं निर्गुणं निर्विशेषं दिलीपं परब्रह्मरूपं गणेशं भजेम तत्तित्तदितकटु